ರಾಜ್ಯದ ಕಬ್ಬು ಬೆಳೆಗಾರರು ಸೇರಿದಂತೆ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ದಾವಣಗೆರೆಯಲ್ಲಿ ಇಂದು ಹೇಳಿದ್ದಾರೆ. ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ವಿನಾಕಾರಣ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಅವರನ್ನು ದೂರುವುದು ಸರಿಯಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿ ಆಗ ನಿಮ್ಮೊಂದಿಗೆ ರಾಜ್ಯದ ಸಂಸದರು ಇರಲಿದ್ದಾರೆ ಎಂದು ಹೇಳಿದರು. ಕಬ್ಬು ಬೆಳೆಗಾರರು ಕಳೆದ 9 ದಿನಗಳಿಂದ ಬೇಡಿಕೆ ಈಡೇರಿಕೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಸಮಸ್ಯೆಯ ಗಂಭೀರತೆಯನ್ನು ಅರ್ಥೈಸಿಕೊಂಡು ಸೂಕ್ತ ಪರಿಹಾರ ಕಲ್ಪಿಸಬೇಕಾಗಿ ಸಚಿವರು ಸೂಚಿಸಿದರು. ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಒಂದು ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು. ನೀವು ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು ಚರ್ಚೆ ಮಾಡಿ.